ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆಯ ಅಧ್ಯಯನವನ್ನು ಶ್ರೀ ಶಂಕರಾಚಾರ್ಯರ ಭಾಷ್ಯದ ಮೂಲಕ ನಾವು ಮಾಡ್ತಾ ಇದ್ದೇವೆ. 3ನೇ ಅಧ್ಯಾಯದ 24ನೇ ಶ್ಲೋಕದವರೆಗೆ ನಾವು ಕ್ರಮಿಸಿದ್ದೇವೆ. ಈಗ 25ನೇ ಶ್ಲೋಕವನ್ನು ತೆಗೆದುಕೊಳ್ಳಬೇಕಾಗಿದೆ. ಇದಕ್ಕೆ ಮೊದಲು ಆಚಾರ್ಯರು ಒಂದು ಅವತರಣಿಕೆಯನ್ನು ಬರೀತಾರೆ. ಹಿಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ನಾನು ಕರ್ಮವನ್ನು ಮಾಡದೇ ಇದ್ದರೆ ಈ ಲೋಕಗಳೆಲ್ಲವೂ ಕೂಡ ಹಾಳಾಗಿಬಿಡುತ್ತೆ, ಆ ವರ್ಣಸಂಕರದ ಕರ್ತೃ ನಾನಾಗಿಬಿಡುತ್ತೇನೆ, ಆ ಜನರನ್ನು ನಾನು ಹಾಳು ಮಾಡಿದಂತೆ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಾನೆ. ಆದ್ದರಿಂದ ಒಬ್ಬ ಆತ್ಮಜ್ಞಾನಿ ಕೃತಾರ್ಥನಾಗಿರ್ತಕ್ಕಂಥವನು ಹೇಗೆ ಕರ್ತವ್ಯವನ್ನು ಮಾಡಬೇಕು, ಅವನಿಗೆ ಕರ್ತವ್ಯ ಇಲ್ಲ, ಮಾಡತಕ್ಕದ್ದು ಏನೂ ಇಲ್ಲ. ಆತ್ಮನಃ ಕರ್ತವ್ಯ ಅಭಾವೇಪಿ, ಆಚಾರ್ಯರು ಬರೀತಾರೆ, ಆತ್ಮನಃ ಕರ್ತವ್ಯ ಅಭಾವೇಪಿ ಪರಾನುಗ್ರಹ ಏವ ಕರ್ತವ್ಯ. ತಾನು ಮಾಡಬೇಕಾದಂತಹ ಕರ್ತವ್ಯ ಏನೂ ಇಲ್ಲ ಅಂತ ಹೇಳಿದರೂ ಕೂಡ ಬೇರೆಯವರಿಗೆ ಅನುಗ್ರಹವನ್ನು ಮಾಡೋದಕ್ಕೆ ಅವನು ಕರ್ತವ್ಯವನ್ನು ಮಾಡಲೇಬೇಕು. ಇದನ್ನು ಭಗವಂತ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾ ಇದ್ದಾನೆ. ಸಕ್ತಾಃ ಕರ್ಮಣಿ ಅವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾದ್ವಿದ್ವಾನ್ ತಥಾ ಸಕ್ತಃ ಚಿಕೀರ್ಷುಃ ಲೋಕಸಂಗ್ರಹಂ. ಸಕ್ತಾಃ ಕರ್ಮಣಿ, ಕರ್ಮದಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥವರು, ಅವರ ಮನಸ್ಥಿತಿ ಹೇಗೆ ಅನ್ನೋದನ್ನು ಶಂಕರಾಚಾರ್ಯರು ಬರೀತಾರೆ. ಅಸ್ಯ ಕರ್ಮಣಃ ಫಲಂ ಮಮ ಭವಿಷ್ಯತಿ, ಈ ರೀತಿ ಕರ್ಮವನ್ನು ಮಾಡಿದರೆ ಇಂತಹ ಫಲ ನನಗೆ ಬರುತ್ತೆ ಅಂತ ಒಬ್ಬ ಅವಿದ್ವಾಂಸನಾಗಿರ್ತಕ್ಕಂಥವನು, ತಿಳಿದೇ ಇರತಕ್ಕಂಥವನು, ಅಜ್ಞಾನಿಯಾಗಿರ್ತಕ್ಕಂಥವನು ಈ ರೀತಿ ಕರ್ಮಗಳನ್ನು ಮಾಡ್ತಾನೆ. ಕುರ್ಯಾದ್ ವಿದ್ವಾನ್ ತಥಾಸಕ್ತಃ, ಒಬ್ಬ ವಿದ್ವಾನ್ ಆತ್ಮಜ್ಞಾನಿ ಅದೇ ರೀತಿ ಕರ್ಮಗಳನ್ನು ಮಾಡಬೇಕಂತೆ. ಆದರೆ ಹೇಗೆ ಮಾಡಬೇಕು? ಅಸಕ್ತಃ ಸನ್, ಆಸಕ್ತಿ ಇಲ್ಲದೆಯೇ, ಯಾವ ಒಂದು ಆಸೆಯೂ ಕೂಡ ಇಟ್ಟುಕೊಳ್ಳದೆಯೇ ಅವನು ಆ ರೀತಿ ಕರ್ಮಗಳನ್ನು ಮಾಡಬೇಕು. ಇಲ್ಲೇನಪ್ಪ ವಿಶೇಷ ಅಂದರೆ, ಹೊರಗಡೆ ನೋಡೋದಕ್ಕೆ ಅವಿದ್ವಾಂಸ ಮತ್ತು ವಿದ್ವಾಂಸರ ಕರ್ಮಗಳಲ್ಲಿ ಯಾವ ವ್ಯತ್ಯಾಸವೂ ಇರೋದಿಲ್ಲ. ಇಬ್ಬರೂ ಒಂದೇ ರೀತಿ ಕರ್ಮಗಳನ್ನು ಮಾಡ್ತಾ ಇರಬಹುದು. ಆದರೆ ಅಜ್ಞಾನಿಯಾಗಿರ್ತಕ್ಕಂಥವನು ಆಸಕ್ತಿಯಿಂದ ಕರ್ಮಗಳನ್ನು ಮಾಡ್ತಾನೆ, ಅಂದರೆ ಆಸೆಗಳನ್ನು ಇಟ್ಟುಕೊಂಡು ಫಲಾಕಾಂಕ್ಷಿಯಾಗಿ ಕರ್ಮಗಳನ್ನು ಮಾಡ್ತಾನೆ. ಆದರೆ ವಿದ್ವಾಂಸನಾಗಿರ್ತಕ್ಕಂಥವನು ಅಂತಹ ಆಸಕ್ತಿ ಇಲ್ಲದೆಯೇ, ಯಾವ ಆಸೆಗಳೂ ಇಲ್ಲದೆಯೇ ಕರ್ಮಗಳನ್ನು ಮಾಡ್ತಾನೆ. ತದ್ವತ್ ಕಿಮರ್ಥಂ ಕರೋತಿ, ಆ ರೀತಿ ಯಾಕೆ ಮಾಡ್ತಾನವನು ಅಂತಂದರೆ, ಚಿಕೀರ್ಷುಃ ಲೋಕಸಂಗ್ರಹಂ, ಲೋಕಸಂಗ್ರಹ, ಪರಾನುಗ್ರಹ ಅಂತ ಯಾವುದನ್ನು ಆಚಾರ್ಯರು ಹೇಳಿದ್ದಾರೆ ಅದೇ ಲೋಕಸಂಗ್ರಹ. ಈ ಲೋಕಸಂಗ್ರಹವನ್ನು ಮಾಡುವುದಕ್ಕಾಗಿ ಅವನು ಆ ರೀತಿ ಮಾಡ್ತಾನೆ ಅಂತ ಅರ್ಥ. ಈಗ ಲೋಕಸಂಗ್ರಹವನ್ನು ಮಾಡೋದು ಅದು ಕೂಡ ಆತ್ಮಜ್ಞನಿಗೆ ಏನು ಕರ್ತವ್ಯ ಇಲ್ವಲ್ಲ. ಬೇರೆ ಯಾವ ಕರ್ತವ್ಯವೂ ಇಲ್ಲ ಅಂತ ಹೇಳಿದ್ರೆ ಲೋಕಸಂಗ್ರಹವನ್ನು ಮಾಡ್ತಕ್ಕಂಥದ್ದು ಅವನಿಗಿಲ್ಲ. ಅದು ಭಗವಂತನಿಗೂ ಕರ್ತವ್ಯ ಮಾಡುವಂಥದ್ದಿಲ್ಲ, ಆತ್ಮಜ್ಞಾನಿಗೂ ಕೂಡ ಇಲ್ಲ. ಆದರೂ ಕೂಡ ಅವನು ಲೋಕಸಂಗ್ರಹವನ್ನು ಮಾಡಬೇಕು. ಯಾಕಂದರೆ ನಾನೇ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ, ಭಗವಂತನಾದ ನಾನೇ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ. ಆತ್ಮಜ್ಞಾನಿಯೂ ಕೂಡ ಖಂಡಿತವಾಗಲೂ ಕೂಡ ಕರ್ತವ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಆತ್ಮಜ್ಞಾನಿಯಾದವನು ಈ ರೀತಿ ಕರ್ಮವನ್ನು ಮಾಡೋದು ಬೇಡ ಅಂತ ಹೇಳಿ ಅಜ್ಞಾನಿಗೆ ಹೇಳಬಾರದಂತೆ. ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾ ಇದ್ದಾರೆ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್.
ಬುದ್ಧೇ ಭೇದ ಬುದ್ಧಿಭೇದ, ಬುದ್ಧಿಯಲ್ಲಿ ಭೇದವನ್ನು ಮಾಡ್ತಕ್ಕಂಥದ್ದು. ಅದನ್ನು ಆಚಾರ್ಯರು ವಿವರಿಸ್ತಾ ಇದ್ದಾರೆ. ನನಗೆ ಈ ಕರ್ತವ್ಯ, ನಾನು ಈ ಕರ್ತವ್ಯವನ್ನು ಮಾಡಿ ಭೋಗಿಸುತ್ತೇನೆ, ಇಂತಹ ಕರ್ಮಕ್ಕೆ ಇಂತಹ ಫಲ ಇದೆ, ಆದ್ದರಿಂದ ಇಂತಹ ಕರ್ಮವನ್ನು ನಾನು ಮಾಡಿ ಭೋಗಿಸುತ್ತೇನೆ ಎನ್ನುವಂತಹ ನಿಶ್ಚಯ ರೂಪಕವಾಗಿರ್ತಕ್ಕಂತಹ ಬುದ್ಧಿ ಅಜ್ಞಾನಿಗಳಿಗೆ ಇರುತ್ತಂತೆ. ಅವರು ನಿಶ್ಚಯ ಮಾಡಿಕೊಂಡಿರ್ತಾರೆ, ನಾನು ಇದನ್ನು ಮಾಡಬೇಕು, ಈ ಫಲವನ್ನು ಭೋಗಿಸಬೇಕು ಅಂತ. ಈ ಬುದ್ಧಿಯಲ್ಲಿ ಭೇದವನ್ನು ಮಾಡಬಾರ್ದು, ಈ ಬುದ್ಧಿಯಲ್ಲಿ ಚಲನೆಯನ್ನು ಮಾಡಬಾರ್ದು. ಯಾರು? ಆತ್ಮಜ್ಞನಾಗಿರ್ತಕ್ಕಂಥವನು. ಅಂದರೆ ಈ ಕರ್ಮವನ್ನು ಮಾಡಬೇಡ, ಕರ್ಮ ಅನ್ನುವಂಥದ್ದು ನಿಷ್ಕರ್ಷ ಏನೋ ಅದು ಬಹಳ ಕೀಳಾಗಿರ್ತಕ್ಕಂಥದ್ದು, ನೀನು ನೇರ ಜ್ಞಾನಕ್ಕೆ ಹೋಗು ಅಂಥೇಳಿ ಅವನಿಗೆ ಬುದ್ಧಿಭೇದವನ್ನು ಮಾಡಬಾರ್ದು. ನ ಜನಯೇತು ಉತ್ಪಾದಯೇತು, ಈ ರೀತಿಯ ಬುದ್ಧಿಭೇದವನ್ನು ಅಜ್ಞಾನಿಗಳಿಗೆ, ಅವಿವೇಕಿಗಳಾಗಿರ್ತಕ್ಕಂಥವರಿಗೆ, ಕರ್ಮದಲ್ಲಿಯೇ ಸಂಘವನ್ನು, ಕರ್ಮಸಂಗಿನಾಂ, ಕರ್ಮದಲ್ಲಿಯೇ ಸಂಘವನ್ನು ಬೆಳೆಸ್ಕೊಂಡಿರ್ತಕ್ಕಂಥವರಿಗೆ, ಕರ್ಮದಲ್ಲಿ ಆಸಕ್ತರಾಗಿರ್ತಕ್ಕಂಥವರಿಗೆ, ಅವರಿಗೆ ಆ ರೀತಿ ನಾವು ಯಾರು ಆತ್ಮಜ್ಞಾನಿಗಳಾಗಿರ್ತಕ್ಕಂಥವನು ಬುದ್ಧಿಭೇದವನ್ನು ಉಂಟು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಮಾಡಬೇಕು ಆತ್ಮಜ್ಞಾನಿಗಳು? ಜೋಷಯೇ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಜೋಷಯೇತು ಕಾರಯೇತು, ಅವನಿಂದ ಮಾಡಿಸ್ಬೇಕಂತೆ. ವಿದ್ವಾಂಸನಾದವನು ಯಾವತ್ತೂ ಕೂಡ ಕರ್ಮಗಳನ್ನು ಮಾಡಬಾರದು ಅಂತ ಅವರಿಗೆ ಹೇಳಬಾರ್ದು. ಅಜ್ಞಾನಿಗಳಿಂದ ಕರ್ಮವನ್ನು ಮಾಡಿಸಬೇಕು. ಜೋಷಯೇತು ಕಾರಯೇತು ಸರ್ವಕರ್ಮಾಣಿ ವಿದ್ವನ್ ಸ್ವಂ ತದೇವ ಅವಿದುಷಾಂ ಕುರ್ಮಃ. ಸೊ ಆ ಎಲ್ಲ ಕರ್ಮಗಳನ್ನು ಅವರಿಗೆ ಹೊಂದಿಸಬೇಕಂತೆ. ಯುಕ್ತ ಸಮಾಚರನ್, ತಾನು ಸರಿಯಾಗಿ ಮನಸ್ಸಿನ ನಿಯಂತ್ರಣವಿಟ್ಟುಕೊಂಡು ಆ ಕರ್ಮಗಳನ್ನು ಮಾಡ್ತಾ, ನೋಡಪ್ಪ ಈ ರೀತಿ ನಾನು ಹೇಳಿದ ಹಾಗೆ ಮಾಡು ಅಂತ ಹೇಳಿ ಆ ಕರ್ಮಗಳನ್ನು ಅವರಿಗೆ ತೋರಿಸಿಕೊಡ್ಬೇಕಂತೆ, ಅವರೂ ಮಾಡುವಂತೆ ಮಾಡಬೇಕಂತೆ. ಇದೇ ಆತ್ಮಜ್ಞಾನಿಯ ಕರ್ತವ್ಯ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈಗ ಅವಿದ್ವಾಂಸನಾಗಿರ್ತಕ್ಕಂಥವನು ಹೇಗೆ ಕರ್ಮವನ್ನು ಮಾಡ್ತಾನೆ? ಯಾಕೆ ಕರ್ಮವನ್ನು ಮಾಡ್ತಾನೆ? ಅವನಿಗೆ ಬಂಧನದಲ್ಲಿದ್ದಾನೆ ಅಂತ ಹೇಳ್ತೀವಲ್ಲ, ಅವನು ಯಾಕೆ ತಾನೇ ಬಂಧನದಲ್ಲಿದ್ದಾನೆ ಅಂತ ಹೇಳಿದರೆ ಅದಕ್ಕೆ ಇದನ್ನು ಹೇಳ್ತಾರೆ. ಈಗ ಶ್ಲೋಕವನ್ನು ಹೇಳ್ತಾರೆ. ಇದು ಪ್ರಕೃತಿ ಹೇಗೆ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ, ಪ್ರಕೃತಿಯ ಒಂದು ವಶದಲ್ಲಿ ನಾವು ಹೇಗೆ ಇದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಕೊಡುತ್ತೆ. ಪ್ರಕೃತೇ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತೇ ಕ್ರಿಯಮಾಣಾನಿ, ಪ್ರಕೃತಿ ಅಂದ್ರೇನು ಅಂತ ಆಚಾರ್ಯರು ವರ್ಣಿಸ್ತಾರೀಗ. ಪ್ರಕೃತಿ ಅಂದರೆ ಪ್ರಧಾನ. ಸಾಂಖ್ಯರ ಭಾಷೆಯಲ್ಲಿ ಪ್ರಧಾನ ಪ್ರಕೃತಿ ಎರಡೂ ಒಂದೇನೆ. ಅದು 3 ಗುಣಗಳನ್ನು ಹೊಂದಿದೆ. ಯಾವ್ಯಾವುದು? ಸತ್ವ, ರಜಸ್ಸು ಮತ್ತು ತಮಸ್ಸು. ಇವುಗಳ ಸಾಮ್ಯಾವಸ್ಥೆ ಇದೆಯಲ್ಲ, ಅದನ್ನೇ ಪ್ರಕೃತಿ ಅಂತ ಕರೀತಾರೆ. ಸಾಮ್ಯಾವಸ್ಥೆ ಅಂದರೆ ಪ್ರಕೃತಿ ಎಷ್ಟಿದೆಯೋ ಅಷ್ಟೇ ಸತ್ವ ಎಷ್ಟಿದೆಯೋ ಅಷ್ಟೇ ರಜಸ್ಸು ಇರ್ತಕ್ಕಂಥದ್ದು, ರಜಸ್ಸು ಎಷ್ಟಿದೆಯೋ ಅಷ್ಟೇ ತಮಸ್ಸು ಕೂಡ ಇರ್ತಕ್ಕಂಥದ್ದು ಸಾಮ್ಯಾವಸ್ಥೆ. ಯಾವಾಗ ಈ ಸತ್ವ ರಜಸ್ಸು ತಮಸ್ಸುಗಳ ಸಾಮ್ಯಾವಸ್ಥೆಯಲ್ಲಿ ಏರುಪೇರು ಉಂಟಾಗುತ್ತೋ ಆಗ ಸೃಷ್ಟಿ ಆರಂಭವಾಗುತ್ತೆ ಅಂತರ್ಥ. ಈ ಪ್ರಕೃತಿಯ ಗುಣಗಳಲ್ಲಿ ಗುಣಗಳಿಂದ ಬಂದಿರತಕ್ಕಂಥದ್ದೇನೋ ದೇಹಾದಿಗಳು, ಕಾರ್ಯಕರಣ ರೂಪಗಳು. ಗುಣೈಹಿ ಅಂದರೆ ಆಚಾರ್ಯರು ಹೇಳೋ ಪ್ರಕಾರ ವಿಕಾರ. ಪ್ರಕೃತೈ ಕ್ರಿಯಮಾಣಾನಿ ಗುಣೈಹಿ ಅಂದರೆ ಪ್ರಕೃತಿಯಿಂದ ಹುಟ್ಟಿರ್ತಕ್ಕಂತಹ ಗುಣಗಳು. ಗುಣಗಳು ಅಂತಂದರೆ ಇಲ್ಲಿ ದೇಹ ಮತ್ತು ಇಂದ್ರಿಯಗಳು ಅಂತರ್ಥ. ಇಂದ್ರಿಯಗಳಿಂದ ಏನು ಮಾಡ್ತಾ ಇದ್ದೀವಿ ನಾವು? ಇಂದ್ರಿಯಗಳಿಂದ ಕರ್ಮಗಳಿಂದ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ಪ್ರಕೃತಿಯಿಂದ ಗುಣಗಳು ಅಂದರೆ ಅವುಗಳ ವಿಕಾರಗಳು, ದೇಹ ಇಂದ್ರಿಯಾದಿಗಳು. ಆ ಇಂದ್ರಿಯಾದಿಗಳಿಂದ ಪ್ರಕೃತೇ ಗುಣೈಃ ಕ್ರಿಯಮಾಣಾನಿ ಕರ್ಮಾಣಿ, ಎಂತಹ ಕರ್ಮಗಳನ್ನು ಮಾಡ್ತಾ ಇದ್ದೇವೆ? ದೇಹಾದಿಗಳಿಂದ ಲೌಕಿಕವಾಗಿರ್ತಕ್ಕಂತಹ ಕರ್ಮಗಳು, ಹಾಗೆ ಶಾಸ್ತ್ರೀಯವಾಗಿರ್ತಕ್ಕಂತಹ ಕರ್ಮಗಳು ಎರಡನ್ನೂ ಕೂಡ ನಾವು ದೇಹೇಂದ್ರಿಯಗಳಿಂದ ಮಾಡುತ್ತೇವೆ. ದೇಹೇಂದ್ರಿಯಗಳು ಯಾವುದು?
ಪ್ರಕೃತಿಯ ಗುಣಗಳು. ಪ್ರಕೃತಿ ಅಂದರೆ ಸತ್ವ ರಜಸ್ಸು ತಮಸ್ಸುಗಳೇ ದೇಹ ಇಂದ್ರಿಯಗಳಾಗಿ ಪರಿಣಮಿಸಿದೆ ಅಂತ ಒಂದು ಸೃಷ್ಟಿಯ ಕ್ರಮವನ್ನು ಹೇಳುತ್ತಾರೆ. ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂದರೆ ಈಗ ಸ್ಪಷ್ಟವಾಗಿ ಮೊದಲನೇ ಸಾಲಲ್ಲಿ ಹೇಳಿದ್ದಾರೆ, ಪ್ರಕೃತಿಯ ಗುಣಗಳಿಂದ ಕರ್ಮಗಳು ಮಾಡಲ್ಪಟ್ಟಿವೆ. ಅದು ಒಳ್ಳೆಯದಾಗಿರಲಿ, ಕೆಟ್ಟದಾಗಿರಲಿ, ಲೌಕಿಕವಾಗಿರಲಿ, ಶಾಸ್ತ್ರೀಯವಾಗಿರಲಿ, ಯಾವುದೇ ಕರ್ಮವಾಗಿರಲಿ, ಅದೆಲ್ಲವೂ ಕೂಡ ಉಂಟಾಗ್ತಾ ಇರತಕ್ಕಂಥದ್ದು ಪ್ರಕೃತಿಯ ಗುಣಗಳಿಂದ, ದೇಹ ಇಂದ್ರಿಯಗಳಿಂದ. ಆದರೆ ಅಹಂಕಾರದಿಂದ ಕೂಡಿರ್ತಕ್ಕಂಥವನು, ಅಹಂಕಾರ ಅಂತಂದ್ರೆ ಏನು ಅಂತ ಕೂಡ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಕಾರ್ಯಕರಣ ಸಂಘಾತ ಆತ್ಮಪ್ರತ್ಯಯ ಅಹಂಕಾರ. ಕಾರ್ಯ ಅಂತಂದರೆ ದೇಹ, ಕರಣ ಅಂತಂದರೆ ಇಂದ್ರಿಯಗಳು, ಇವುಗಳ ಒಕ್ಕೂಟ ಇದೆಯಲ್ಲ, ಯಾವುದನ್ನು ನಾವು ಮಾನವನ ವ್ಯಕ್ತಿತ್ವ ಅಂತ ಕರೀತೇವೆ, ದೇಹ ಇಂದ್ರಿಯಗಳ ಒಕ್ಕೂಟ, ಅವನ್ನೇ ಅನಾತ್ಮ ಅಂತ ಕರೀತೇವೆ. ಅನಾತ್ಮದಲ್ಲಿ ನಾನು ಅನ್ನುವಂತಹ ಭಾವನೆ, ಆತ್ಮ ಪ್ರತ್ಯಯ, ಅದು ಅಹಂಕಾರ. ಅಹಂಕಾರ ಅಂತಂದರೆ ಅದು ಯಾವತ್ತೂ ಕೂಡ ತಪ್ಪಾದ ಭಾವನೆ, ತಪ್ಪಾದ ಅಭಿಮಾನ. ಯಾವುದು ನಾನಲ್ಲವೋ ಅದರಲ್ಲಿ ನಾನು ಅನ್ನುವಂತಹ ಭಾವನೆಯನ್ನು ಬೆಳೆಸ್ಕೊಂಡ್ರೆ ಅದನ್ನು ನಾವು ಅಹಂಕಾರ ಅಂತ ಕರೀತೇವೆ. ಈ ಅಹಂಕಾರದಿಂದ ಏನಾಗಿದ್ದಾನವನೋ ವಿಮೂಢನಾಗಿದ್ದಾನೆ. ತೇನ ವಿವಿಧಂ ನಾನಾವಿಧಂ, ಅನೇಕ ರೀತಿಯಲ್ಲಿ ಮೂಢನಾಗಿದ್ದಾನೆ, ಮೋಹಗೊಂಡಿದ್ದಾನೆ. ಯಾವುದನ್ನು ಮೋಹಗೊಳಿಸಿಕೊಂಡಿದ್ದಾನೆ? ತನ್ನ ಅಂತಃಕರಣವನ್ನು ಮೋಹಗೊಳಿಸಿಕೊಂಡಿದ್ದಾನೆ. ಅಹಂಕಾರ ವಿಮೂಢ ಆತ್ಮ. ಆತ್ಮ ಅಂದರೆ ಇಲ್ಲಿ ಅಂತಃಕರಣ. ಅಹಂಕಾರದಿಂದ ತನ್ನ ಮನಸ್ಸನ್ನು ಮೋಹಗೊಳಿಸಿಕೊಂಡಿರ್ತಕ್ಕಂಥವನು ಅಂತ ಅರ್ಥ. ಅವನೇನು ಮಾಡ್ತಾನೆ? ಈ ಪ್ರಕೃತಿಯು ಮಾಡ್ತಾ ಇದ್ರೂ ಕೂಡ, ಪ್ರಕೃತಿಯ ಗುಣಗಳಿಂದ ಎಲ್ಲ ಕರ್ಮಗಳು ನಡೀತಾ ಇದ್ರೂ ಕೂಡ ಕರ್ತಾಹಮಿತಿ ಮನ್ಯತೆ, ನಾನು ಕಾರ್ಯಕರಣ ಧರ್ಮನಾಗಿರ್ತಕ್ಕಂಥವನು. ಅಂದರೆ ಕಾರ್ಯಕರಣಗಳು ಯಾವ ಪ್ರಾಪರ್ಟಿ ಅಥವಾ ಗುಣಗಳು ಇವೆಯೋ ಆ ಗುಣಗಳು ನನಗೂ ಇದೆ ಅಂತ ಭಾವಿಸ್ಕೊಳ್ತಕ್ಕಂಥವನು. ಕಾರ್ಯಕರಣ ಅಭಿಮಾನಿ, ದೇಹದಲ್ಲಿ ಮತ್ತು ಇಂದ್ರಿಯಗಳಲ್ಲಿ ಅದೇ ನಾನು, ನಾನೇ ದೇಹ, ನಾನೇ ಇಂದ್ರಿಯಗಳು, ನಾನೇ ಮನಸ್ಸು ಅನ್ನುವಂತಹ ಅಭಿಮಾನವನ್ನು ಬೆಳೆಸ್ಕೊಂಡಿರ್ತಕ್ಕಂಥವನು. ಇದು ಯಾವುದರಿಂದ ಉಂಟಾಗುತ್ತೆ ಅಂತಂದರೆ ಅವಿದ್ಯೆಯಿಂದ ಉಂಟಾಗುತ್ತೆ. ಹೀಗೆ ಅವಿದ್ಯೆಯಿಂದ ಕಾರ್ಯಕರಣಗಳಿಗೆ, ದೇಹ ಮತ್ತು ಇಂದ್ರಿಯಗಳಿಗೆ ಯಾವ ಗುಣಗಳಿವೆಯೋ ಅದು ನನ್ನಲ್ಲೂ ಇದೆ ಅಂತ ಅವನು ತಿಳ್ಕೊತಾನೆ. ಅದರಿಂದಾಗಿ ದೇಹಾದಿಗಳಲ್ಲಿ ನಾನೇ, ದೇಹವೇ ನಾನು ಅಥವಾ ನಾನೇ ದೇಹ, ಇಂದ್ರಿಯಗಳು ನಾನು ಅನ್ನುವಂತಹ ಅಭಿಮಾನವನ್ನು ಬೆಳೆಸ್ಕೋತಾನೆ. ಇದು ಅವಿದ್ಯೆಯಿಂದ ಉಂಟಾಗತ್ತೆ. ಅದಕ್ಕೆ ಏನು ಮಾಡ್ತಾನವನು? ಪ್ರಕೃತಿ ಗುಣಗಳು ದೇಹಾದಿಗಳು ಮಾಡ್ತಾ ಇರುವುದನ್ನು ನಾನೇ ಮಾಡಿದ್ದು. ತತ್ಕರ್ಮಣಾಂ ಅಹಂ ಕರ್ತ. ಪ್ರಕೃತಿ ಮಾಡ್ತಾ ಇರ್ತಕ್ಕಂಥದ್ದು, ಪ್ರಕೃತಿಯ ಒಂದು ಪ್ರಾಡಕ್ಟ್ಸ್ ಇದೆಯಲ್ಲ, ಪ್ರಕೃತಿಯಿಂದ ಬಂದಂಥವುಗಳು, ದೇಹ ಇಂದ್ರಿಯಗಳು, ಅವುಗಳಿಂದ ಎಲ್ಲ ಕೆಲಸ ನಡೀತಾ ಇದೆ. ಆದರೆ ನಾನು ಮಾಡ್ತಾ ಇದ್ದೇನೆ, ತತ್ತತ್ ಕರ್ಮಣಾಂ ಅಹಂ ಕರ್ತ ಅಂತ ಅವನು ತಿಳ್ಕೊತಾನಂತೆ. ಹೀಗೆ ಅವಿದ್ಯಾವಂತನಾಗಿರ್ತಕ್ಕಂಥವನು, ಅಜ್ಞಾನಿಯಾಗಿರ್ತಕ್ಕಂಥವನು ಹೀಗೆ ತಾನೇ ಕರ್ತ, ಅಹಂ ಕರ್ತ. ಆಮೇಲೆ ಕರ್ತೃವಾದ್ರಿಂದ ಆ ಕರ್ಮ ಮಾಡಿದ್ರೆ ಏನು ಫಲ ಸಿಗುತ್ತೆ, ಆ ಫಲದ ಭೋಕ್ತೃವೂ ಕೂಡ ತಾನೇ ಅಂತ ತಿಳ್ಕೊತಾನೆ. ಕರ್ತೃವು ಕೂಡ ನಾನೇ, ಭೋಕ್ತೃವು ಕೂಡ ನಾನೇ ಅಂತ ತಿಳ್ಕೊತಾನೆ. ಯಾರು ಕರ್ತೃವಂತ ಭಾವಿಸ್ತಾನೋ ಖಂಡಿತವಾಗಲೂ ಆ ಒಂದು ಕರ್ಮದಿಂದ ಬರ್ತಕ್ಕಂತಹ ಯಾವ ಒಳ್ಳೆಯದಾಗಿರಲಿ, ಕೆಟ್ಟದಾಗಿರಲಿ, ಸುಖವಾಗಿರಲಿ, ದುಃಖವಾಗಿರಲಿ, ಅದು ನನಗೇ ಸೇರಿದ್ದು, ನಾನೇ ಸುಖಿ, ನಾನೇ ದುಃಖಿ ಅಂತ ಕೂಡ ಭಾವಿಸ್ಕೋತಾನೆ. ಅದಕ್ಕೆ ವಿರುದ್ಧವಾಗಿ ಜ್ಞಾನಿಯ ಗುಣಲಕ್ಷಣಗಳು ಏನಪ್ಪ ಅಂತಂದರೆ, ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ತತ್ವವಿತ್ತು, ತತ್ವವನ್ನು ತಿಳಿದುಕೊಂಡಿರ್ತಕ್ಕಂಥವನು. ತತ್ವವಿತ್ತಂದ್ರೆ ಯಾರು ಅಂತ ಹೇಳಿ ಆಚಾರ್ಯರು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಗುಣಕರ್ಮ ವಿಭಾಗಯೋ ತತ್ವವಿತ್ತು. ಗುಣ ವಿಭಾಗ
ಮತ್ತು ಕರ್ಮ ವಿಭಾಗ, ಗುಣಗಳು ಯಾವ್ಯಾವುದು ಮತ್ತು ಕರ್ಮಗಳು ಯಾವ್ಯಾವುದು, ಗುಣಗಳಲ್ಲಿರ್ತಕ್ಕಂತಹ ವಿಂಗಡಣೆ ಮತ್ತು ಕರ್ಮಗಳ ವಿಂಗಡಣೆ. ಈಗಾಗಲೇ ಗುಣಗಳು ಅಂದರೆ ದೇಹ, ಇಂದ್ರಿಯ, ಮನಸ್ಸುಗಳು ಅಂತ ಹೇಳಿದರು, ಅಥವಾ ಸತ್ವ, ರಜಸ್ಸು, ತಮಸ್ಸುಗಳು ಅಂತ ಹೇಳಿದರು. ಅದೇ ರೀತಿ ಕರ್ಮಗಳು ಯಾವ್ಯಾವುದು, ಧರ್ಮ, ಅಧರ್ಮಗಳು, ವಿಧಿ, ಪ್ರತಿಷೇಧಗಳು, ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡಿರ್ತಕ್ಕಂಥವನು ಗುಣಕರ್ಮ ವಿಭಾಗಯೋಹೋ ತತ್ವವಿತ್. ಅಂಥವನು ಏನು ಮಾಡ್ತಾನೆ ಅಂದರೆ ಗುಣಾಹ ಅಂತಂದರೆ ಕರ್ಮವನ್ನು ಮಾಡ್ತಕ್ಕಂತಹ ಸಾಧನಗಳು, ದೇಹ, ಇಂದ್ರಿಯಗಳು ಮತ್ತು ಮನಸ್ಸು ಮುಂತಾದವುಗಳು ಗುಣೇಶು ವಿಷಯ ವಸ್ತುಗಳಲ್ಲಿ, ಅಂದರೆ ಕಣ್ಣು ಅನ್ನುವಂಥದ್ದು ರೂಪವನ್ನು ನೋಡುತ್ತೆ, ಕಿವಿ ಅನ್ನುವಂಥದ್ದು ಶಬ್ದವನ್ನು ಕೇಳುತ್ತೆ, ಹಾಗೆ ಚರ್ಮ ಅನ್ನುವಂಥದ್ದು ಸ್ಪರ್ಶವನ್ನು ಭಾವಿಸುತ್ತೆ, ಘ್ರಾಣೇಂದ್ರಿಯ ಅನ್ನುವಂಥದ್ದು ಮೂಸಿ ನೋಡ್ತಕ್ಕಂತಹ ಇಂದ್ರಿಯ, ಅದು ಮೂಸಿ ನೋಡುತ್ತೆ ಗಂಧವನ್ನು, ಹಾಗೆ ಯಾವುದು ರುಚಿಯನ್ನು ನೋಡುತ್ತೋ ನಾಲಗೆ, ಜಿಹ್ವೇಂದ್ರಿಯ ಅಂತ ಕರೀತಾರೆ, ಅದು ರಸವನ್ನು ರುಚಿಯನ್ನು ನೋಡುತ್ತೆ. ಹೀಗೆ ಆಯಾ ದೇಹ ಇಂದ್ರಿಯಗಳು ಅವುಗಳನ್ನು ಗುಣ ಅಂತ ಕರೆದಿದ್ದಾರೆ, ವಿಷಯಗಳನ್ನು ಕೂಡ ಗುಣ ಅಂತ ಕರೆದಿದ್ದಾರೆ. ಅದಕ್ಕೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ. ಮೊದಲನೇ ಗುಣ ಏನು, ದೇಹ, ಇಂದ್ರಿಯ, ಮನಸ್ಸುಗಳು. ಎರಡನೇ ಗುಣ ಏನು, ವಿಷಯ ವಸ್ತುಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು. ಆಯಾ ಇಂದ್ರಿಯಗಳು ಆಯಾ ವಿಷಯ ವಸ್ತುಗಳಲ್ಲಿ ನಿರತರಾಗಿರುತ್ತೆ, ವರ್ತಂತೆ. ಆದರೆ ಇದಕ್ಕೂ ಕೂಡ ಆತ್ಮನಿಗೂ ಕೂಡ ಯಾವ ಸಂಬಂಧವೂ ಇಲ್ಲ. ಪ್ರಕೃತಿಯ ಗುಣಗಳು ಪ್ರಕೃತಿಯಿಂದ ಉಂಟಾಗಿರ್ತಕ್ಕಂತಹ ವಿಷಯ ವಸ್ತುಗಳಲ್ಲಿ ವರ್ತಿಸುತ್ತೆ. ಅವುಗಳ ಮಧ್ಯೆ ಒಂದು ರೀತಿಯ ಇಂಟರಾಕ್ಷನ್ ಅಂತ ಕರೀತೇವೆ. ಪರಸ್ಪರ ಒಂದು ಸಂವಹನ ನಡೆಯುತ್ತೆ ಅಷ್ಟೇ. ಪ್ರಕೃತಿಯ ಒಂದು ಅಂಶ ಯಾವುದು, ದೇಹಾದಿಗಳು, ಇನ್ನೊಂದು ಅಂಶ ಯಾವುದು, ವಿಷಯ ವಸ್ತುಗಳು. ಇವುಗಳ ನಡುವೆ ಒಂದು ರೀತಿಯ ಸಂವಹನ ನಡೆಯುತ್ತೆ ಅಷ್ಟೇ. ಈ ಸಂದರ್ಭದಲ್ಲಿ ಆತ್ಮನಿಗೆ ಯಾವ ಅದರಲ್ಲಿ ಪಾತ್ರ ಕೂಡ ಇರೋದಿಲ್ಲ. ಆತ್ಮ ಯಾವ ವಿಷಯ ವಸ್ತುಗಳ ಕಡೆನೂ ಅವನು ಪ್ರವರ್ತಿಸುವುದಿಲ್ಲ ಎಂದು ಸಜ್ಜತೆ. ಅವನು ಯಾವ ಆಸಕ್ತಿಯನ್ನು ಕೂಡ ಆ ಪ್ರಕೃತಿಯ ಕ್ರಿಯೆಗಳಲ್ಲಿ ಅವನು ಆಸಕ್ತಿಯನ್ನು ತೋರುವುದಿಲ್ಲ. ಇಂಥವನು ಆತ್ಮಜ್ಞಾನಿ ಅಂತ ಹೇಳಿ ಭಗವದ್ಗೀತೆ ಬಣ್ಣಿಸುತ್ತೆ. ಪ್ರಕೃತೇ ಗುಣಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ್ ಅಕೃತ್ಸ್ನವಿದೋ ಮಂತಾನ್ ಕೃತ್ಸ್ನವಿತು ನ ವಿಚಾಲಯೇತ್. ಆದರೆ ತಿಳಿದುಕೊಂಡಂಥವನು ಈ ರೀತಿ ಅಜ್ಞಾನಿಗಳಿಗೆ ಬುದ್ಧಿಭೇದವನ್ನು ಮಾಡಬಾರದು ಅಂತ ಹಿಂದಿನ ಶ್ಲೋಕದಲ್ಲೇ ಹೇಳಿದ್ದಾರೆ. ಅದನ್ನೇ ಈಗ ಪುನರುಚ್ಚರಿಸ್ತಾರೆ. ಯೇ ಪುನಃ ಪ್ರಕೃತೈ ಗುಣೈ ಸಮ್ಮೂಢಾ ಅಂದರೆ ಸಮ್ಯಕ್ ಮೂಢಾಹ, ಅವರು ಪ್ರಕೃತಿಗಳ ಗುಣದಿಂದ ಮೋಹಿತರಾಗಿದ್ದಾರೆ. ಅಂದ್ರೇನು, ಆ ಪ್ರಕೃತಿಯ ಗುಣಗಳು ನಾನೇ ದೇಹ, ನಾನೇ ಇಂದ್ರಿಯ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು. ಆವಾಗೇನಾಗುತ್ತೆ, ಆ ಪ್ರಕೃತಿ ಗುಣಗಳು, ದೇಹ, ಇಂದ್ರಿಯಗಳು ಯಾವ ಕೆಲಸಗಳನ್ನು ಮಾಡುತ್ತೆ, ಆ ಕೆಲಸವನ್ನು ಕೂಡ ನಾನೇ ಮಾಡಿದವನು ಅಂತ ತಿಳ್ಕೊಳ್ತಾರೆ. ಅದೇ ರೀತಿ ಅದರಿಂದ ಏನು ಫಲ ಉಂಟಾಗುತ್ತೆ, ಸುಖ, ದುಃಖ, ಅಪುಣ್ಯ ಮುಂತಾದವುಗಳು, ಅದನ್ನು ಕೂಡ ನಾನೇ ಅನುಭವಿಸ್ತಕ್ಕಂಥವನು ಅಂತ ಅವರು ತಿಳ್ಕೊಳ್ತಾರೆ. ಅದನ್ನೇ ಇಲ್ಲಿ ಈ ಶ್ಲೋಕದಲ್ಲಿ ಸಜ್ಜಂತೆ ಗುಣಕರ್ಮಸು, ಅವರು ಗುಣ ಮತ್ತು ಕರ್ಮಗಳು ಮತ್ತು ಆ ಕರ್ಮಗಳಲ್ಲಿರ್ತಕ್ಕಂತಹ ಫಲಗಳು ಇವುಗಳಲ್ಲಿ ಆಸಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳಿದ್ದಾರೆ. ತಾನ್ ಅಕೃತ್ಸ್ನವಿದಃ ಮಂದಾನ್, ಈ ಕರ್ಮದಲ್ಲೇ ಆಸಕ್ತರಾಗಿರ್ತಕ್ಕಂಥವರು, ಪ್ರಕೃತಿಯ ಗುಣಗಳಲ್ಲಿ ಮೋಹಗೊಂಡಿರ್ತಕ್ಕಂಥವರು, ಅಂದರೆ ನಾನೇ ಪ್ರಕೃತಿ, ನಾನೇ ದೇಹ, ನಾನೇ ಮನಸ್ಸು ಅಂತ ತಪ್ಪಾಗಿ ತಿಳಿದುಕೊಂಡಿರ್ತಕ್ಕಂಥವರು ಅಕೃತ್ಸ್ನವಿದಃ. ಅವರಿಗೇನಪ್ಪ ಅಂದರೆ ಕರ್ಮಫಲದಲ್ಲಿ ಮಾತ್ರವೇ ಆಸಕ್ತಿ. ಕೃಷ್ಣ ಅಂದರೆ ಪೂರ್ತಿ ಅಂತ ಅರ್ಥ, ಸಂಪೂರ್ಣವಾದದ್ದು ಅಂತ ಅರ್ಥ. ಕೃಷ್ಣವಿದ ಅಂದರೆ ಎಲ್ಲವನ್ನೂ ತಿಳಿದುಕೊಂಡಿರ್ತಕ್ಕಂಥವನು, ಆತ್ಮವನ್ನು ತಿಳಿದುಕೊಂಡಿರ್ತಕ್ಕಂಥವನು ಅಂತ ಅರ್ಥ. ಅಕೃಷ್ಣವಿದ ಅಂತಂದರೆ
ಕೇವಲ ಕರ್ಮದಲ್ಲಿ ಮಾತ್ರವೇ ಆಸಕ್ತಿಯನ್ನು ಹೊಂದಿರತಕ್ಕಂಥವನು ಅಂತ ಅರ್ಥ. ಅವನು ಯಾರೋ ಮಂದನಾಗಿರ್ತಕ್ಕಂಥವನು, ಮಂದ ಪ್ರಜ್ಞಾನ್, ಅವನ ಪ್ರಜ್ಞೆ ಅಥವಾ ಅವನ ಬುದ್ಧಿ ಮಂದವಾಗಿದೆ. ಅಂಥವನನ್ನು ಕೃಷ್ಣವಿತು ನ ವಿಚಾಲಯೇತ್. ಕೃಷ್ಣವಿತು ಅಂದರೆ ಆತ್ಮಜ್ಞನಾಗಿರ್ತಕ್ಕಂಥವನು ತಾನಾಗಿ ಹೋಗಿ ಆ ಬುದ್ಧಿಯನ್ನು ಚಲಿಸಬಾರದು. ನೀನು ದೇಹ ಅಲ್ಲ, ನೀನು ಬುದ್ಧಿ ಅಲ್ಲ, ನೀನು ಕೆಲಸವನ್ನು ಮಾಡಬಾರದು, ಆ ರೀತಿಯೆಲ್ಲ ಹೇಳಿ ಬುದ್ಧಿ ಭೇದವನ್ನು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಅವನು ಅಜ್ಞಾನಿಯಾಗಿರ್ತಕ್ಕಂಥವನು ನಿಧಾನವಾಗಿ ಕರ್ಮಯೋಗವನ್ನು ಮಾಡ್ತಾ ಭಗವದ್ಭಕ್ತಿಯನ್ನು ಬೆಳೆಸ್ಕೋತಾ ಅವನು ನಿಧಾನವಾಗಿ ತಾನೂ ಕೂಡ ಜ್ಞಾನಕ್ಕೆ ಯೋಗ್ಯತೆಯನ್ನು ಪಡ್ಕೋಬಹುದು. ಅದು ನಿಧಾನವಾಗಿರ್ತಕ್ಕಂತಹ ಪ್ರಕ್ರಿಯೆ. ಇವನು ಹೋಗಿ ಆತ್ಮಜ್ಞಾನಿ ಹೋಗಿ ಅಜ್ಞಾನಿಯ ಬುದ್ಧಿಯನ್ನು ಚಲಿಸಬಾರದು. ಅವನನ್ನು ಅನಾವಶ್ಯಕವಾಗಿ ಅವನನ್ನು ಸಂದೇಹಕ್ಕೆ ಅವನನ್ನು ನೂಕಬಾರದು ಅಂತ ಹೇಳಿ ಗೀತೆ ಆದೇಶವನ್ನು ನೀಡ್ತಾ ಇದೆ. ಹಾಗಾದರೆ ಕರ್ಮಕ್ಕೆ ಅಧಿಕಾರಿಯಾಗಿದ್ದಾನಲ್ಲ, ಕರ್ಮವನ್ನು ಮಾಡ್ತಾ ಇದ್ದಾನಲ್ಲ ಆಸಕ್ತಿಯಿಂದ, ಕರ್ಮಣಿ ಅಧಿಕೃತೇನ ಅಜ್ಞೇನ, ಆದರೆ ಮೋಕ್ಷ ಬೇಕು ಅವನಿಗಿನ್ನೂ ಜ್ಞಾನ ಸಿಕ್ಕಿಲ್ಲ, ಜ್ಞಾನಕ್ಕೆ ಯೋಗ್ಯತೆ ಬಂದಿಲ್ಲ, ಕರ್ಮದಲ್ಲೇ ಅವನಿಗೆ ಅರ್ಹತೆ ಇದೆ. ಅವನು ಮುಮುಕ್ಷು ಪಾಪ, ಮೋಕ್ಷವನ್ನು ಇಚ್ಛಿಸ್ತಾನೆ. ಅವನು ಯಾವ ರೀತಿ ಕರ್ಮವನ್ನು ಮಾಡಬೇಕು ಅಂದರೆ ಗೀತೆಯ ಸರ್ವಸ್ವದಂತೆ ಇರ್ತಕ್ಕಂತಹ ಒಂದು ಶ್ಲೋಕವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿರ್ತಕ್ಕಂತಹ ಶ್ಲೋಕ ಇದು. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೀ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತಜ್ವರಃ. ನೋಡು, ನೀನು ಮಾಡಬೇಕಾದ ಕರ್ತವ್ಯ ಇದಿಷ್ಟೇ. ಯಾರು ಅರ್ಜುನ, ನಿನಗಿನ್ನೂ ಜ್ಞಾನಯೋಗಕ್ಕೆ ಅರ್ಹತೆ ಬಂದಿಲ್ಲಪ್ಪ, ಆ ಜ್ಞಾನಯೋಗಕ್ಕೆ ಅರ್ಹತೆ ಬರೋ ತನಕ ನೀನು ಇಷ್ಟನ್ನೇ, ಈ ಕರ್ತವ್ಯವನ್ನೇ ಮಾಡಬೇಕಪ್ಪ. ನೀನು ಏನು ಮಾಡಬೇಕು? ಮಯಿ ವಾಸುದೇವೇ, ವಾಸುದೇವ ಅನ್ನುವಂಥವನು. ಆಚಾರ್ಯರು ವಾಸುದೇವ ಅಂತಂದರೆ ವಸುದೇವನ ಮಗ ಅನ್ನುವಂತಹ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಈ ಜಗತ್ತಿನ ಎಲ್ಲೆಲ್ಲೂ ಕೂಡ ವಾಸ ಮಾಡ್ತಕ್ಕಂಥವನು, ಅವನನ್ನು ವಾಸುದೇವ ಅಂತ ಕರೀತಾರೆ. ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಷಿ ವಾಸುದೇವ ನಮೋಸ್ತುತೆ. ವಾಸನಂ ಅಂದರೆ ವಾಸ ಮಾಡ್ತಕ್ಕಂಥದ್ದು. ಈ ಜಗತ್ತಿನಲ್ಲಿ ಎಲ್ಲ ಅಣುರೇಣು ತೃಣಕಾಷ್ಟಗಳಲ್ಲಿ ಇರ್ತಕ್ಕಂಥದ್ದು. ಅಂತಹ ಪರತತ್ವವನ್ನು ವಾಸುದೇವ ಅಂತ ಕರೀತಾರೆ. ಮಯಿ ವಾಸುದೇವೇ, ನಾನು ವಾಸುದೇವ, ಪರಮೇಶ್ವರ, ಸರ್ವಜ್ಞ, ಸರ್ವಾತ್ಮ, ಎಲ್ಲರ ಆತ್ಮನಾಗಿರ್ತಕ್ಕಂಥವನು. ನನ್ನಲ್ಲಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ಎಲ್ಲ ಕರ್ಮಗಳನ್ನೂ ಕೂಡ ನೀನು ತ್ಯಾಗ ಮಾಡು ಅಂದರೆ ಕರ್ಮವನ್ನು ಬಿಟ್ಟು ಬಿಡು ಅಂತಲ್ಲ. ಭಗವಂತನಿಗೋಸ್ಕರವಾಗಿ ಕರ್ಮವನ್ನು ಮಾಡ್ತಕ್ಕಂಥದ್ದು, ಭಗವಂತನೇ ಲಕ್ಷ್ಯವಾಗಿಟ್ಟುಕೊಂಡು ಕರ್ಮವನ್ನು ಮಾಡ್ತಕ್ಕಂಥದ್ದು. ಏನೇನು ಫಲಗಳು ಬರುತ್ತೆ ಅದನ್ನು ಕೂಡ ಭಗವಂತನಿಗೆ ಸಮರ್ಪಿಸಿ ಮಾಡ್ತಕ್ಕಂಥದ್ದು. ಇದು ಕರ್ಮವನ್ನು ಸನ್ಯಾಸ ಮಾಡ್ತಕ್ಕಂಥದ್ದು ಅಂತ ಏನು ಹೇಳಿದ್ದಾರೆ, ಇದರ ಲಕ್ಷಣ. ಮುಖ್ಯವಾಗಿ ನಾನು ಮಾಡ್ತಕ್ಕಂಥವನು ಎನ್ನುವಂತಹ ಅಹಂಕಾರ ಬುದ್ಧಿಯನ್ನು ತ್ಯಾಗ ಮಾಡಬೇಕು. ಎರಡನೇದು, ಭಗವಂತನೇ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅನ್ನುವಂತಹ ವಿನೀತ ಭಾವನೆ ಇರಬೇಕು. ಆಮೇಲೆ ನಾನು ಕರ್ಮಗಳನ್ನು ಮಾಡ್ತಾ ಇರುವಂಥದ್ದು ಭಗವಂತನಿಗಾಗಿ, ಭಗವಂತನೇ ಲಕ್ಷ್ಯ, ಭಗವಂತನೇ ಗುರಿ ಎನ್ನುವಂತಹ ಮನೋಭಾವ ಇರಬೇಕು. ಹಾಗೆ ಕರ್ಮಗಳಿಂದ ಏನೇನು ಫಲಗಳು ಬರುತ್ತೆ ಅದರಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳದೇನೆ ಅದೆಲ್ಲವನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಇದನ್ನು ಅಧ್ಯಾತ್ಮಚೇತಸ, ವಿವೇಕ ಬುದ್ಧಿ. ಏನು ವಿವೇಕ ಬುದ್ಧಿ? ಅದನ್ನು ಶಂಕರಾಚಾರ್ಯರು ಬಹಳ ಸುಲಭವಾಗಿ ಹೇಳಿಕೊಡ್ತಾ ಇದ್ದಾರೆ. ಅಹಂ ಕರ್ತ ಈಶ್ವರಾಯ ಭೃತ್ಯವತ್ ಕರೋಮಿ. ನಾನು ಕರ್ತೃ, ಆದರೆ ಭಗವಂತನ ಸೇವಕನಾಗಿ ನಾನೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಈ ರೀತಿಯ ಬುದ್ಧಿಯಂತೆ ಅಧ್ಯಾತ್ಮ ಚೇತಸ ಅಂದರೆ ಈ ರೀತಿಯ ವಿವೇಕ ಬುದ್ಧಿ.
ಇದನ್ನೇ ಶ್ರೀರಾಮಕೃಷ್ಣರು ಒಂದು ಪಕ್ವವಾಗಿರ್ತಕ್ಕಂತಹ ಅಹಂಕಾರ ಅಂತ ಕರೀತಾರೆ. ಅಪಕ್ವವಾಗಿರ್ತಕ್ಕಂತಹ ಅಹಂಕಾರ ಯಾವುದೋ? ನಾನೇ ಮಾಡ್ತಾ ಇರ್ತಕ್ಕಂಥವನು, ನನ್ನದೇ ನಾನೇ ಭೋಗಿಸುತ್ತೇನೆ, ಎಲ್ಲವೂ ನನ್ನಿಂದಲೇ ನಡೀತಾ ಇದೆ ಅನ್ನುವಂಥದ್ದು ಅಪಕ್ವ ಅಹಂಕಾರ. ಪಕ್ವ ಅಹಂಕಾರ ಅಂದರೆ ಇಲ್ಲಿ ಶಂಕರಾಚಾರ್ಯರು ತೋರಿಸಿದಾರಲ್ಲ, ಅಂತಹ ಪಕ್ವ ಅಹಂಕಾರ ಇದು. ಈಶ್ವರಾಯ, ಭಗವಂತನಿಗೋಸ್ಕರವಾಗಿ ಸೇವಕನಾಗಿ ನಾನು ಎಲ್ಲ ಕರ್ಮಗಳನ್ನು ಮಾಡುತ್ತೇನೆ ಎನ್ನುವಂತಹ ಬುದ್ಧಿ. ಹೀಗೆ ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ತ್ಯಾಗ ಮಾಡಿ ಅಧ್ಯಾತ್ಮ ಚೇತಸ ವಿವೇಕ ಬುದ್ಧಿಯಿಂದ ನಿರಾಶೀ ನಿರ್ಮಮೋ ಭೂತ್ವ, ನಿರಾಶೀ ತನ್ನ ಸ್ವಾರ್ಥದ ಆಸೆಗಳೇನೇನಿದೆ ಎಲ್ಲವನ್ನೂ ತ್ಯಾಗ ಮಾಡಿ ಎಲ್ಲವನ್ನೂ ಬಿಟ್ಟು ತ್ಯಕ್ತ ಆಶೀಹಿ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಎಲ್ಲ ಆಸೆಗಳನ್ನು ಬಿಟ್ಟು ಆಸೆಗಳನ್ನು ಬಿಡುವುದು ಅಂದ್ರೇನು? ನಿರ್ಮಮಃ, ನನ್ನದು ಅನ್ನುವಂತಹ ಭಾವನೆ ಯಾವುದರಲ್ಲೂ ಇರುವುದು ಬೇಡ. ನಿರ್ಮಮಃ, ಎಲ್ಲವೂ ಭಗವಂತನಿಗೆ ಸೇರಿದ್ದು. ನನ್ನ ದೇಹವು ಭಗವಂತನದೇ, ನನ್ನ ಮನಸ್ಸು ಭಗವಂತನದೇ. ನಾನು ಮಾಡ್ತಕ್ಕಂತಹ ಕರ್ಮವಾಗಲಿ ಅನುಭವಿಸುವಂಥದ್ದಾಗಲಿ ಪುಣ್ಯಗಳು ಸುಖ ದುಃಖಗಳಾಗಲಿ ಎಲ್ಲವೂ ಭಗವಂತನಿಗೆ ಸೇರಿದ್ದು ಅನ್ನುವಂತಹ ಭಾವನೆಯಿಂದ ಮಾಡತಕ್ಕಂಥದ್ದು. ಅವಾಗೇನಾಗುತ್ತೆ? ವಿಗತ ಜ್ವರ, ಅಲ್ಲಿ ಶೋಕ ಇರೋದಿಲ್ಲ, ಕೆಲಸವನ್ನು ಮಾಡ್ತಕ್ಕಂತಹ ಭಾರ ಇರೋದಿಲ್ಲ. ಅಯ್ಯೋ ಏನಾಗುತ್ತೋ, ನನಗೇನಾಗುತ್ತೋ ಈ ಕೆಲಸದಿಂದ, ಈ ಕೆಲಸ ಹೇಗಾಗುತ್ತೋ ಅನ್ನುವಂತಹ ಸಂತಾಪ ಯಾವುದೂ ಇರೋದಿಲ್ಲ. ಅಂತಹ ವಿಗತ ಜ್ವರ, ಯಾವ ಸಂತಾಪವೂ ಇಲ್ಲದೆ, ಯಾವ ದುಃಖವೂ ಇಲ್ಲದೆ, ಯಾವ ವ್ಯಥೆಯೂ ಇಲ್ಲದೆ ಯುದ್ಧಸ್ವ, ಯುದ್ಧ ಮಾಡು ಅಂತ ಹೇಳ್ತಾರೆ. ಅರ್ಜುನನಿಗೆ ಮಾತ್ರವೇ ಯುದ್ಧ ಮಾಡು ಅಂತ ಹೇಳ್ತಾ ಇರೋದು, ನಮಗೆಲ್ಲನೂ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ, ಅವನಿಗೆ ಮಾತ್ರ ಅಲ್ಲ. ಹಾಗಾದರೆ ನಾವು ಯುದ್ಧವನ್ನು ಹೇಗೆ ಮಾಡೋದು ಅಂತಂದರೆ, ನಮ್ಮ ಮನಸ್ಸಿನಲ್ಲೇ 6 ಶತ್ರುಗಳಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಹೇಳಿ ಆ ಎಲ್ಲ ಶತ್ರುಗಳ ಜೊತೆಗೆ ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ನಾವು ಯುದ್ಧ ಮಾಡ್ತಾನೇ ಇದ್ದೇವೆ. ಆ ಯುದ್ಧದಲ್ಲಿ ನಾವು ಕೃಷ್ಣ ಅನ್ನುವಂಥವನ ಪರಮಾತ್ಮನ ಸಹಾಯವನ್ನು ಪಡೆದುಕೊಂಡು ಅವನೇ ನಮ್ಮ ದೇಹದ ಸಾರಥಿಯನ್ನಾಗಿ ಮಾಡುವಂತೆ ಅವನಿಗೆ ಬಿಟ್ಟುಕೊಟ್ಟು, ಏನು ಸಾರಥಿ ಅಂದರೆ ರಥವನ್ನು ನಡೆಸ್ತಕ್ಕಂಥವನು. ಹಾಗೆ ನಮ್ಮ ಜೀವನದ ರಥವನ್ನು ನಾವೇ ನಡೆಸುವಂತಹ ಜವಾಬ್ದಾರಿಯನ್ನು ಇಟ್ಟುಕೊಳ್ಳದೇನೆ ಅದನ್ನು ಪರಮಾತ್ಮನಿಗೆ ಬಿಟ್ಟುಬಿಡಬೇಕು. ಅದನ್ನೇ ಇಲ್ಲಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಂತ ಹೇಳಿರ್ತಕ್ಕಂಥದ್ದು. ಪರಮಾತ್ಮನಿಗೆ ಎಲ್ಲವನ್ನೂ ಬಿಟ್ಟುಕೊಡಬೇಕು, ಅಧ್ಯಾತ್ಮ ಚೇತಸರಾಗಬೇಕು. ಭಗವಂತನಿಗಾಗಿ ನಾನು ಭರ್ತೃವಾಗಿ ಸೇವಕನಾಗಿ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ಆ ಭಾವನೆ ಇರಬೇಕು. ಆ ಭಾವನೆಯಿಂದ ಯಾವ ಸಂತಾಪವೂ ಇಲ್ಲದೆ, ದುಃಖವೂ ಇಲ್ಲದೆ ಆನಂದದಿಂದ ಭಗವಂತನ ಕರ್ಮಗಳನ್ನು ಮಾಡ್ತಾ ಇದ್ದೇನೆ, ಭಗವಂತನಿಗೋಸ್ಕರವಾಗಿ ಮಾಡ್ತಾ ಇದ್ದೇನೆ ಅನ್ನುವಂತಹ ಭಾವನೆಯಿಂದ ನಾನು ಯುದ್ಧವನ್ನು ಅಥವಾ ಕರ್ಮವನ್ನು ಮಾಡಬೇಕು. ಎಲ್ಲ ಕರ್ಮಗಳನ್ನು ಕೂಡ ಮಾಡ್ತಾ ಹೋಗಬೇಕು ಅಂತ ಅರ್ಥ. ಇಲ್ಲಿಗೆ 30ನೆಯ ಶ್ಲೋಕ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ 31ನೇ ಶ್ಲೋಕದಿಂದ ನಾವು ವಿಚಾರವನ್ನು ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.